50ರಿಂದ 100 ಗ್ರಾಂ ಹುಣಸೆಹಣ್ಣು, 3ರಿಂದ 4 ಈರುಳ್ಳಿ, ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ. ನೆನೆಸಿದ ಹುಣಸೆಹಣ್ಣನ್ನು ಹುಣಸೆ ರಸ ತೆಗೆದುಕೊಂಡು ಒಗ್ಗರಣೆಗೆ ತೆಗೆದುಕೊಂಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನಕಾಯಿ 10ರಿಂದ 12. ಒಲೆ ಮೇಲೆ ಪಾತ್ರೆಗೆ 10 ml ಎಣ್ಣೆ ಹಾಕಿ ಕಾದ ನಂತರ ಒಣಗಿದ ಮೆಣಸು, ಜೀರಿಗೆ, ಸಾಸಿವೆ, ನಂತರ ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಕೆಂಪಾಗುವ ತನಕ ಫ್ರೈ ಮಾಡಬೇಕು. ಇದು ನಾರ್ಮಲ್ಲಾಗಿ ನಮ್ಮ ಕಡೆ ನಾನ್ ವೆಜ್ ಮಾಡಿದಾಗ ಚಿಕನ್ ಇಲ್ಲ ಮಟನ್ ಮೀನು ಮಾಡಿದಾಗ ಸೈಡಲ್ಲಿ ಹುಳಿ ಸಾಂಬಾರು ಅಂತ ಮಾಡ್ತೀವಿ ನಾವು. ಗೋಲ್ಡನ್ ಬ್ರೌನ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಆದಮೇಲೆ ತೆಗೆದಿಟ್ಟುಕೊಂಡು ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ದಪ್ಪ ಅನಿಸಿದಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ನೀರು ಹಾಕ್ಕೊಳ್ಳಿ. ಇದು ಕುದಿಯೋದು ಬೇಡ. ಇದೇ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೊರೆ ಬರೋ ಥರ ಆಗುತ್ತಲ್ಲ ಆ ಟೈಮಲ್ಲಿ ಆಫ್ ಮಾಡಿ. ಏನಾದರೂ ಬಾಯೆಲ್ಲ ಕೆಟ್ಟೋದಾಗ ಹುಳಿ ಏನಾದ್ರು ಜ್ವರ ಬಂದಾಗ ಹುಳಿ ಏನಾದ್ರು ಕುಡಿಬೇಕು ಮಾಡಬೇಕು ಅನ್ನಿಸ್ದಾಗ ಈ ಥರದ್ದು ರೆಸಿಪಿ ಮಾಡಿಕೊಂಡು ತಗೊಳ್ಳಿ. ನಾನ್ ವೆಜ್ ಬಳಸೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ವೆಜ್ ಗ್ರೇವಿ ಮಾಡಿಕೊಂಡಾಗ ಇದನ್ನು ರಸ ಥರ ಬಳಸ್ಕೊಳ್ಬೋದು. ಇವಾಗ ರೆಡಿ ಆಗಿದೆ.